ನಮಸ್ತೆ ಸ್ನೇಹಿತರೆ, ನಾನು ಜಯಪ್ರಭಾ. ನಾನು ಓಪನೋ ಹೀಲರ್. ನಿಮಗೆಲ್ಲರಿಗೂ ಟ್ರಾನ್ಸ್ಕ್ವಿಲ್ ಟಚ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವಿವತ್ತು ಸಂಬಂಧಗಳಲ್ಲಿ ಸಮಸ್ಯೆ ಇದರ ಬಗ್ಗೆ ಮಾತನಾಡೋಣ. ಎಲ್ಲರ ಜೀವನದಲ್ಲಿ ಒಂದಲ್ಲ ಒಂದು ಸಂಬಂಧಗಳಲ್ಲಿ ಸಮಸ್ಯೆ ಇರುವುದು ಕಾಮನ್ ಆಗಿದೆ. ಗಂಡ ಹೆಂಡತಿ ಇರ್ಬೋದು, ಅಪ್ಪ ಅಮ್ಮ ಇರ್ಬೋದು, ಅತ್ತೆ ಮಾವ ಇರ್ಬೋದು, ಅಣ್ಣ ತಂಗಿ, ಕೆಲಸ ಮಾಡೋ ಜಾಗದಲ್ಲಿರ್ಬೋದು, ನೇಬರ್ಸ್ ಅಲ್ಲಿರ್ಬೋದು. ಈ ಎಲ್ಲ ಸಮಸ್ಯೆಗಳು ಯಾಕೆ ಬರ್ತದೆ ಅಂತ ಒನ್ ಬೈ ಒನ್ ನೋಡೋಣ. ಮೊದಲನೇದಾಗಿ, ಪ್ರತಿಯೊಂದು ಸಂಬಂಧಗಳು ಹಿಂದಿನ ಜನ್ಮದಿಂದ ಈ ಜನ್ಮಕ್ಕೆ ಬಂದಿರುತ್ತದೆ. ಹಿಂದಿನ ಜನ್ಮದಲ್ಲಿ ನಮಗೆ ಅಣ್ಣ ತಂಗಿ ಸಂಬಂಧ ಇದ್ದರೆ ಅವರು ಈ ಜನ್ಮದಲ್ಲಿ ನೇಬರ್ ಆಗಿ ಸಿಗ್ಬೋದು, ಅಥವಾ ಆಫೀಸಲ್ಲಿ ಸಹೋದ್ಯೋಗಿಗಳಾಗಿ ಕೂಡ ಸಿಗಬಹುದು. ಈ ತರ ಯಾವುದೇ ರೂಪದಲ್ಲಿ ಕೂಡ ಈ ಜನ್ಮದಲ್ಲಿ ಸಿಗಬಹುದು. ನಾವು ಹಿಂದಿನ ಜನ್ಮದಲ್ಲಿ ಅವರಿಗೆ ಏನು ಕೊಟ್ಟಿರ್ತೇವೆ ಅದನ್ನೇ ಈ ಜನ್ಮದಲ್ಲಿ ನಾವು ಸ್ವೀಕರಿಸ್ತೇವೆ. ಅಂದ್ರೆ ಹಿಂದಿನ ಜನ್ಮದಲ್ಲಿ ನಾವು ಅವರಿಗೆ ಒಳ್ಳೆಯದನ್ನು ಮಾಡಿದ್ರೆ ನಾವು ಒಳ್ಳೆಯದನ್ನೇ ಇಲ್ಲಿ ರಿಸೀವ್ ಮಾಡ್ತೀವಿ. ಅದೇ ತರ ನಾವೇನಾದ್ರೂ ಅವರಿಗೆ ಹಿಂದಿನ ಜೀವನದಲ್ಲಿ ಕೇಡನ್ನು ಬಯಸಿದ್ದರೆ ಅವರು ನಮಗೆ ಈ ಜೀವನದಲ್ಲಿ ಕೇಡು ಮಾಡ್ಲೆಂದೇ ನಮ್ಮ ಜೀವನಕ್ಕೆ ಬರ್ತಾರೆ. ಇದೆಲ್ಲವೂ ನಾವು ತಾಯಿ ಹೊಟ್ಟೆಯಲ್ಲಿ ಜನ್ಮ ತೆಗೆದುಕೊಳ್ಳುವಾಗ ಒಂದು ಸೋಲ್ ಕಾಂಟ್ರಾಕ್ಟ್ ಆಗಿರುತ್ತದೆ. ಅಂದರೆ ನಾವು ಹಿಂದಿನ ಜನ್ಮದಲ್ಲಿ ಒಳ್ಳೆಯದನ್ನು ಮಾಡಿದ್ದರೆ ಈ ಜನ್ಮದಲ್ಲಿ ಒಳ್ಳೆಯದನ್ನೇ ರಿಸೀವ್ ಮಾಡ್ತೇವೆ. ಅದೇ ತರ ಹಿಂದಿನ ಜನ್ಮದಲ್ಲಿ ಕೆಟ್ಟದ್ ಮಾಡಿದ್ರೆ ಈ ಜನ್ಮದಲ್ಲಿ ಕೆಟ್ಟದನ್ನೇ ಪಡೀತೇವೆ ಎಂದು ಅರ್ಥ. ಇನ್ನು ಎರಡನೆಯದಾಗಿ, ಸಂಬಂಧಗಳಲ್ಲಿ ಯಾಕೆ ಸಮಸ್ಯೆ ಬರ್ತದೆ ಅಂದ್ರೆ, ಎಷ್ಟೋ ಜನ ಈ ಜೀವನದಲ್ಲೇ ಗೊತ್ತಿದ್ದು ಗೊತ್ತಿಲ್ಲದೆ ಎಷ್ಟೋ ತಪ್ಪುಗಳನ್ನು ಮಾಡಿರ್ತಾರೆ. ಅಂದ್ರೆ ಎಷ್ಟೋ ಸಂಸಾರಗಳಲ್ಲಿ ಕಣ್ಣೀರು ತರಿಸ್ತಾರೆ, ಎಷ್ಟೋ ಸಂಸಾರಗಳ ನಿದ್ದೆ ಕೆಡಿಸಿರ್ತಾರೆ, ಎಷ್ಟೋ ಸಂಸಾರಗಳನ್ನು ಬೇರೆ ಮಾಡಿರ್ತಾರೆ. ಇದೆಲ್ಲದರ ಫಲ ಕರ್ಮಾನುಸಾರ ಈ ಜೀವನದಲ್ಲಿಯೇ ಸಿಗುತ್ತದೆ. ಇನ್ನು ಮೂರನೇದಾಗಿ, ಸಂಬಂಧಗಳಲ್ಲಿ ಯಾಕೆ ಸಮಸ್ಯೆ ಬರ್ತದೆ ಅಂದ್ರೆ, ಪೂರ್ವಜರು ಮಾಡಿರುವಂತಹ ಕರ್ಮಗಳು. ಎಷ್ಟೋ ಜನ ಹೇಳ್ತಾರೆ, ನಾನು ಈ ಜನ್ಮದಲ್ಲಿ ಯಾರಿಗೂ ಏನು ಕೇಡು ಬಯಸಿಲ್ಲ, ಆದ್ರೆ ನನ್ಗೆ ಯಾಕೆ ಈ ತರ ಪ್ರಾಬ್ಲಮ್ ಅಂತ. ಇಲ್ಲಿ ಪೂರ್ವಜರಿಂದ ಬಂದಿರುವ ಕರ್ಮಗಳು ಇರಬಹುದು, ಅಥವಾ ನಿಮ್ಮ ಹಿಂದಿನ ಜನ್ಮದ ಕರ್ಮಗಳು ಇರಬಹುದು. ನಿಮ್ಮ ಪೂರ್ವಜರು ಕೂಡ ಎಷ್ಟೋ ಸಂಸಾರಗಳಲ್ಲಿ ನೋವುಂಟು ಮಾಡಿರಬಹುದು. ಅದು ಹಾಗೆಯೇ ನಿಮಗೆ ನಿಮ್ಮ ಜೀವನಕ್ಕೆ ಬಂದಿರುತ್ತದೆ. ಇನ್ನು ಕೊನೆಯದಾಗಿ, ಸಂಬಂಧಗಳಲ್ಲಿ ಯಾಕೆ ಸಮಸ್ಯೆ ಬರ್ತದೆ ಅಂದ್ರೆ, ನಿಮ್ಮಲ್ಲಿ ನಿಮಗೆ ಸೆಲ್ಫ್ ಲವ್ ಕಡಿಮೆ ಆಗಿರ್ತದೆ. ಅಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ದೈವಿಕ ಶಕ್ತಿ ಇರುತ್ತದೆ. ಆ ಶಕ್ತಿಯನ್ನು ನೀವು ರೆಕಗ್ನೈಸ್ ಮಾಡಿರುವುದಿಲ್ಲ. ನೀವು ನಿಮಗೆ ಬೈದುಕೊಂಡು, ನಿಮ್ಮನ್ನು ನೀವು ತೆಗಳಿಕೊಂಡು, ಅಂದರೆ ನನ್ನ ಹಣೆಬರವೇ ಇಷ್ಟು, ನನ್ನ ಜೀವನವೇ ಇಷ್ಟು, ಈ ತರ ಎಲ್ಲ ಬೈದುಕೊಂಡು ಇರ್ತೀರಾ. ಇದರಿಂದಾಗಿ ಸೆಲ್ಫ್ ಲವ್ ಕಡಿಮೆ ಆಗುತ್ತೆ. ನಿಮ್ಮ ಇಷ್ಟತೆಗಳನ್ನು ನೀವು ನೋಡಿಕೊಳ್ಳಲ್ಲ, ಹಾಗೆಯೇ ನಿಮ್ಮ ಹೆಲ್ತ್ ಅನ್ನು ನೋಡಿಕೊಳ್ಳಲ್ಲ. ನೀವು ನಿಮ್ಮೊಳಗಿರುವಂತಹ ಇನ್ನರ್ ಪೀಸ್ ಅನ್ನು ಅರ್ಥ ಮಾಡಿಕೊಂಡಿರಲ್ಲ. ಯಾವಾಗ್ಲೂ ಬೇರೆಯವರ ಬಗ್ಗೆ ಗಮನ, ಅಂದ್ರೆ ನನ್ನ ಮಕ್ಕಳು, ನನ್ನ ಗಂಡ, ನನ್ನ ಹೆಂಡತಿ ಅಂತ ಜಾಸ್ತಿ ಬೇರೆಯವರಿಗೇನೆ ಪ್ರಿಯಾರಿಟಿ ಕೊಟ್ಟು ನಿಮ್ಮ ಪ್ರಿಯಾರಿಟಿನ ಕಳೆದುಕೊಳ್ತೀರಾ. ಯಾವಾಗ ನೀವು ನಿಮಗೆ ಬೆಲೆ ಕೊಡುವುದಿಲ್ಲವೋ ಆವಾಗ ನಿಮಗೆ ಬೇರೆಯವರು ಕೂಡ ಬೆಲೆ ಕೊಡುವುದಿಲ್ಲ. ಸಂಬಂಧಗಳಲ್ಲಿರುವ ಸಮಸ್ಯೆ ಯಾವತ್ತೂ ಶಿಕ್ಷೆ ಅಲ್ಲ. ಅದಕ್ಕಾಗಿ ಬೇರೆಯವರನ್ನು ಬ್ಲೇಮ್ ಮಾಡುವುದನ್ನು ಬಿಟ್ಟು ಬಿಡಿ. ಇದೆಲ್ಲವೂ ಒಂದು ಆತ್ಮದ ಪಾಠ ಎಂದು ಅರ್ಥ ಮಾಡಿಕೊಳ್ಳಿ. ಈ ಸಂಬಂಧದ ಸಮಸ್ಯೆಗಳು ನಿಮ್ಮ ಮೌಲ್ಯವನ್ನು ಅರಿತು ನಿಮ್ಮನ್ನು ನೀವು ಹೀಲ್ ಮಾಡಿಕೊಳ್ಳುವ ಆತ್ಮದ ಪ್ರಯಾಣ ಆಗಿದೆ. ನಿಮ್ಮ ಜೀವನದಲ್ಲಿ ಈ ಸಂಬಂಧಗಳಲ್ಲಿ ಸಮಸ್ಯೆ ಇದ್ರೆ ಇದರಿಂದ ನೀವು ಎಸ್ಕೇಪ್ ಆಗಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನೀವು ಏನು ಕೊಟ್ಟಿರ್ತೀರಾ ಅದನ್ನೇ ನೀವು ರಿಸೀವ್ ಮಾಡ್ತೀರಾ ಅಂದುಕೊಳ್ಳಿ. ಇನ್ನು ಕೊನೆಯದಾಗಿ, ಸಂಬಂಧಗಳಲ್ಲಿ ಸಮಸ್ಯೆ ಇರುವಾಗ ನೀವು ಏನು ಅರ್ಥ ಮಾಡಿಕೊಳ್ಳಬೇಕೆಂದರೆ, ಪ್ರತಿಯೊಬ್ಬರಲ್ಲೂ ಅವರದೇ ಆಗಿರುವಂತಹ ಆತ್ಮವಿದೆ. ಹಾಗೆಯೇ
ನನ್ನಲ್ಲಿ ಕೂಡ ನನ್ನ ಆತ್ಮವಿದೆ. ಅವರ ಆತ್ಮ ಅವರ ಆತ್ಮದ ಜರ್ನಿಯಲ್ಲಿದೆ. ನನ್ನ ಆತ್ಮ ನನ್ನ ಆತ್ಮದ ಜರ್ನಿಯಲ್ಲಿದೆ. ಅವರ ಸೋಲ್ ಪರ್ಪಸ್ ಬೇರೆನೇ ಆಗಿರ್ತದೆ, ನನ್ನ ಸೋಲ್ ಪರ್ಪಸ್ ಬೇರೆನೇ ಆಗಿರ್ತದೆ ಅಂದುಕೊಂಡು ನಿಮಗೆ ನೀವು ಸಮಾಧಾನ ಪಡಿಸಿಕೊಳ್ಳಬಹುದು. ಇವತ್ತಿನ ವಿಡಿಯೋದಲ್ಲಿ ಸಂಬಂಧಗಳಲ್ಲಿರುವ ಸಮಸ್ಯೆ ಯಾಕೆ ಬರುತ್ತದೆ ಎಂದು ತಿಳ್ಕೊಂಡಿದ್ದೇವೆ. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇನ್ನೊಂದು ಟಾಪಿಕ್ ಜೊತೆಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.